ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯ್ ರೂಪಾನಿ ಮೃತದೇಹ ಗುರುತು ಪತ್ತೆಯಾಗಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಮೃತದೇಹದ ಗುರುತು ಪತ್ತೆಗೆ ಡಿಎನ್ಎ ಸಂಗ್ರಹ ಮಾಡಲಾಗ್ತಾ ಇದೆ. ಸದ್ಯ ವಿಜಯ್ ರೂಪಾನಿ ಮೃತದೇಹದ ಡಿಎನ್ಎ ಮ್ಯಾಚ್ ಆಗ್ತಾ ಇದೆ. ಕೆಲ ಹೊತ್ತಲ್ಲೇ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಅಹಮದಾಬಾದ್ನಲ್ಲೇ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು ವಿಜಯ್ ರೂಪಾನಿ. ಮೃತದೇಹದ ಗುರುತು ಪತ್ತೆಗೆ ಇದೀಗ ಡಿಎನ್ಎ ಸಂಗ್ರಹ ಮಾಡಲಾಗಿದೆ. ಸದ್ಯ ರೂಪಾನಿ ಮೃತದೇಹದ ಡಿಎನ್ಎ ಮ್ಯಾಚ್ ಆಗಿದೆ. ಕೆಲ ಹೊತ್ತಲ್ಲೇ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ಪತನದ ವೇಳೆ ಆಡಿಯೋ ರೆಕಾರ್ಡ್ ಆಗಿದ್ದು ಕಾಕ್ಪಿಟ್ನಲ್ಲಿದ್ದ ಬ್ಲಾಕ್ ಬಾಕ್ಸ್ನಲ್ಲಿ ಆ ಒಂದು ಆಡಿಯೋ ರೆಕಾರ್ಡ್ ಆಗಿದೆ. ಕಿತ್ತಳೆ ಬಣ್ಣದ ಬಾಕ್ಸ್ನಲ್ಲಿ 2 ಡಿವೈಸ್ ಪತ್ತೆ ಆಗಿರುವಂಥದ್ದು. 2 ಡಿವೈಸ್ ಇರುತ್ತೆ. ಅದರಲ್ಲಿ ಕಿತ್ತಳೆ ಬಣ್ಣದ ಬಾಕ್ಸ್ನಲ್ಲಿ ಪೈಲಟ್ ಎಟಿಸಿ ನಡುವಿನ ಸಂಪೂರ್ಣ ಸಂಭಾಷಣೆ ಅದರಲ್ಲಿ ಸಿಗುತ್ತೆ. ವಿಮಾನದ ವೇಗ, ಇಂಜಿನ್ ಸ್ಥಿತಿ ರೆಕಾರ್ಡ್ ಆಗಿರುತ್ತೆ. 25 ಗಂಟೆಗಳ ಡೇಟಾ ಆ ಬ್ಲಾಕ್ ಬಾಕ್ಸ್ನಲ್ಲಿ ಸಂಗ್ರಹ ಆಗಿರುತ್ತೆ.